ಕುಟುಂಬಕ್ಕೆ ಏನಾದರೂ ಒಲವಾಗುತ್ತಾ ಅಂತ ನೋಡ್ರಿ, ನಮ್ಮ ಸತೀಶ್ ಜಾರಕಿಹೊಳಿ ನಮ್ಮ ಮನ್ಯಾಗ ತಮ್ಮ ಅಣ್ಣ. ನಾವು ಒಂದು ರಾಷ್ಟ್ರೀಯ BJP ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಕೇಳಿ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ, ಅವ್ರ ಪಕ್ಷ ಆಂತರಿಕ ಏನೋ ಮಾತ್ರ ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕ ಮತ್ತು ಏನು ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ನೋಡ್ರಿ ಹೋಗಿ ಅಮೆರಿಕ ಸಂವಿಧಾನ ಅವನ ಮೀಸಲಾತಿ ತೆಗ್ತಾನ, ಇಲ್ಲಿ ಹೇಳ್ತಾರೋ ಸಂವಿಧಾನ ಹಿಡಿದು ಪೂಜೆ ಮಾಡ್ತಾರೆ. ಅಂಥವೆಲ್ಲ ಭಾಳ ರಾಜ್ಯ ಕಂಡಂತದೆ. ಈಗ ಗೆಲ್ಬೇಕು ಕೂಡ ಜಾಸ್ತಿ. ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು, ಅವ್ರು ನಾವು ಕೊಟ್ಟನು ಸುಳ್ಳು. ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತಾರೆ, ಎಲ್ಲರೂ ಹತ್ರ ಮೆಂಬರ್ ಇರ್ತಾರೆ. ಈಗೇನೆಲ್ಲ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸ್ಥಳೀಯ ಪಕ್ಷ ಎಲ್ಲ ಕೂಡ ಮುಂದೆ ಸ್ವತಂತ್ರ ಹೋರಾಟ ಸ್ವತಂತ್ರ ಅಂತ ಭಾರತಕ್ಕೆ 1947 ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ನಮಗೆ ಅದರಲ್ಲಿ ಸಹಿತ ಮೋಸ ಐತೆ ನಮಗೆ. ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಕ್ಕಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು. ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡೆದು ಅಂತ ತಪ್ಪು. ಮತ್ತು ಈಗ ಪದೇ ಅದೆಲ್ಲ ಭಾಳಷ್ಟು ಅನಾಹುತ ದೇಶಕ್ಕೆ ಬರೀ 30 ಸೀಟ್ ಕಡಿಮೆ ಬಂದಕ್ಕಿಟ್ಟು ಹಾರಾಡ್ತಾರೆ. ಅದಕ್ಕೆ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಇಟ್ಟು ಬಲಪಡಿಸೋದು ನಮ್ಮ ಹಿಂದೂ ಧರ್ಮ ಸುರಕ್ಷಿತ. ಸರ್, ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೋದಾ ಸರ್ ಈ ಮೂಡಾ ಪ್ರಕರಣದಿಂದ? ನೋಡ್ರಿ, ನಾವು ಪೈಲಾ ದಿವಸ ಇದನ್ನು ಯಡಿಯೂರಪ್ಪ ಇದೇ CM ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಒಂದು 10 ಶಬ್ದ ವಿಚಾರ ಮಾಡಿ ಡಿಸಿಷನ್ ತಗೊಳ್ತಾರೆ. ಇಷ್ಟೇ ನಮ್ದು. ಥ್ಯಾಂಕ್ ಯು ಸರ್. ಹತ್ತಿನಿ ಕಾಗವಾಡ ಕುಡಿಚಿ ಬಳ್ಳಿ ಭಾರತೀಯ ಜನತಾ ಪಾರ್ಟಿ ಜೆಂಡಾ ಹಚ್ಚೋದು ಮಾಡ್ಬೇಕಂತ ಕಾರ್ಯಕರ್ತ ಹುಮ್ಮಸ್ ತುಂಬಕ್ಕೆ ಅವ್ರಿಗೆ ಸಲಹೆ ಸೂಚನೆ ತೋರಿಸ್ಬೇಕಾದ್ರೆ ಮಾಡ್ತಾನೆ. ಮತ್ತೆ ಮುಂದಿನ 3 ವರ್ಷ ಬಂದ ನಂತರ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಹತ್ತಿನಿ ಕಾಗವಾಡ ಕುಡಿಸಿ 3 ಗಿರಿಬೇಕಂದು ಮಾರ್ಗದರ್ಶನಕ್ಕೆ ತಗೊಂಡು ಸಲಹೆ ಸೂಚನೆ ತೊಗೊಂಡು ಬಂದಿನಿ. ಪಕ್ಷ ಸಂಘಟನೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.